ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಇಎಯಿಂದ ಹೊರಡಿಸ್ತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಯ ನೋಟಿಫಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ನೋಟಿಫಿಕೇಶನ್ ಪ್ರಕಾರ ಇಷ್ಟು ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತಂದು ಹೇಳೋದಾದ್ರೆ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇದೆ ಹುದ್ದೆಗಳು. ಇಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲಿ ಹುದ್ದೆಗಳು ಖಾಲಿ ಇದಾವೆ. ಅದೇ ತರ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಹುದ್ದೆಗಳು ಖಾಲಿ ಇದಾವೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇದೆ. ಕೃಷಿ ಮಾರಾಟ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದಾವೆ. ಅದೇ ತರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಇಲಾಖೆಯಲ್ಲಿ ಖಾಲಿ ಇದಾವೆ. ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳು ಯಾವ್ಯಾವ ಅಂತ ಬಂದ್ರೆ ನಿಮ್ಗೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 18 ಹುದ್ದೆಗಳಿದಾವೆ. ಅದರಲ್ಲಿ ಪ್ರಥಮ ದರ್ಜೆ ಸಹಾಯಕರು ಒಂದು ಹುದ್ದೆಗಳು, ಮತ್ತೊಂದು ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳು ಎರಡು ಖಾಲಿ ಇದಾವೆ. ಪ್ರಥಮ ದರ್ಜೆ ಸಹಾಯಕರು ಬಂದ್ಬಿಟ್ಟು 4 ಹುದ್ದೆಗಳು ಖಾಲಿ ಇದಾವೆ. ಅದೇ ತರ ದ್ವಿತೀಯ ದರ್ಜೆ ಸಹಾಯಕರು ಬಂದ್ಬಿಟ್ಟು 14 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಪೇ ಸ್ಕೇಲ್ ನ ನೀವು ಇಲ್ಲಿ ನೋಡಬಹುದು. ಅದೇ ತರ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೋಡಿದ್ರೆ ಇಲ್ಲಿ 4 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಪೇ ಸ್ಕೇಲ್ ನ ನೋಡಬಹುದು. ಕಿರಿಯ ಅಧಿಕಾರಿ ಕಿರಿಯ ಅಧಿಕಾರಿ ಒಂದು ಹುದ್ದೆಗಳು, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಒಂದು, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗದಲ್ಲಿ 4 ಹುದ್ದೆಗಳು ಖಾಲಿ ಇದಾವೆ. ಒಟ್ಟು ಹುದ್ದೆಗಳು ಸಂಖ್ಯೆ ಬಂದ್ರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ನಲ್ಲಿ 4 ಹುದ್ದೆಗಳು ಖಾಲಿ ಇದಾವೆ. ಅದೇ ತರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಬಂದ್ರೆ ಹುದ್ದೆಗಳ ವಿವರ ಎಷ್ಟು ಖಾಲಿ ಇದಾವೆ ಅಂತ ಬಂದ್ರೆ ಇಲ್ಲಿ 40 ಹುದ್ದೆಗಳ ಖಾಲಿ ಇದಾವೆ. ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಇದು ಇಂಜಿನಿಯರಿಂಗ್ ಬರ್ತಾ ಹೋಗುತ್ತೆ. ಸಹಾಯಕ ಇಂಜಿನಿಯರ್ ಇದು ಇಂಜಿನಿಯರ್ಗಳಿಗೆ ಬರ್ತಾ ಹೋಗುತ್ತೆ. ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಗ್ರೂಪ್ ಬಿ ಮತ್ತೆ ಜೂನಿಯರ್ ಪ್ರೋಗ್ರಾಮರ್ ಮತ್ತು ಜೂನಿಯರ್ ಇಂಜಿನಿಯರ್ ಬಂದು ಗ್ರೂಪ್ ಬಿ ಹುದ್ದೆಗಳಿಗೆ ಬರುತ್ತೆ. ಅದೇ ತರ ಸಹಾಯಕ ಗ್ರಂಥಪಾಲಕ ಬಂದ್ರೆ ಗ್ರೂಪ್ ಸಿ ಹುದ್ದೆಗಳಿಗೆ ಬರುತ್ತೆ. ಸಹಾಯಕ ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳಿಗೆ, ಕಿರಿಯ ಸಹಾಯಕ ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳು. ಟೋಟಲ್ ಪೇ ಸ್ಕೇಲ್ ನ ಇಲ್ಲೆಲ್ಲ ನೋಡಬಹುದು ನೀವು. 40 ಹುದ್ದೆಗಳು ಖಾಲಿದಾವೆ. ಇಲ್ಲಿ ಅದೇ ತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವೆ ಅಂತ ಬಂದ್ರೆ ಇಲ್ಲಿ ಸಹಾಯಕ ಲೆಕ್ಕಿಗ ಒಂದು ಹುದ್ದೆಗಳು ಖಾಲಿದಾವೆ. ಅದು ಬಂದ್ಬಿಟ್ಟು ಪೇ ಸ್ಕೇಲ್ ನ ನೀವು 3 ಹುದ್ದೆಗಳು ಖಾಲಿದಾವೆ. ಅದೇ ತರ ನಿರ್ವಾಹಕ ಬಂದ್ಬಿಟ್ಟು ಇಲ್ಲಿ ಕಂಡಕ್ಟರ್ ಹುದ್ದೆಗಳು ಬಂದ್ಬಿಟ್ಟು ಟೋಟಲ್ 60 ಹುದ್ದೆಗಳು ಖಾಲಿದಾವೆ. ವಾಯವ್ಯ ಕರ್ನಾಟಕ ಸಾರಿಗೆಯಲ್ಲಿ ಬಂದ್ಬಿಟ್ರೆ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳು ಇದಾವೆ. ಅದರಲ್ಲಿ ನೀವು ಪೇ ಸ್ಕೇಲ್ ನ ನೋಡಬಹುದು. ಎಷ್ಟು 15 ಹುದ್ದೆಗಳಿದಾವೆ. ಸಹಾಯಕ ಸಂಚಾರ ನಿರೀಕ್ಷಕ ಇವು 4 ಹುದ್ದೆಗಳಿದಾವೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ವಾಯವ್ಯ ಕರ್ನಾಟಕ ಸಾರಿಗೆಯಲ್ಲಿ 19 ಹುದ್ದೆಗಳಿದಾವೆ. ಇಲ್ಲಿ ನೀವು ಸೆಲೆಕ್ಟ್ ಆದಲ್ಲಿ ಏನಂತಂದ್ರೆ ನಿಮಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮಗೆ 14,000 ಸ್ಯಾಲರಿಯನ್ನು ಕೊಡ್ತಾ ಹೋಗ್ತಾರೆ. ಅದೇ ತರ ಕೃಷಿ ಮಾರಾಟ ಇಲಾಖೆಯಲ್ಲಿ ಬಂದ್ರೆ ಹುದ್ದೆಗಳು ಬಂದ್ರೆ ಇಲ್ಲಿ ಸಹಾಯಕ ಅಭಿಯಂತರರು ಸಿವಿಲ್ ಡಿಪಾರ್ಟ್ಮೆಂಟ್ ಅವರು ಬೇಕಾಗುತ್ತೆ. ಇಲ್ಲ ಟೋಟಲ್ 10 ಪೇ ಸ್ಕೇಲ್ ನ ನೀವೆಲ್ಲ ನೋಡ್ಕೋಬಹುದು. ಇಲ್ಲಿ ಕಿರಿಯ ಅಭಿಯಂತರು ಸಿವಿಲ್ ಇದನ್ನು ಗ್ರೂಪ್ ಸಿ ಬರ್ತಾ ಹೋಗುತ್ತೆ. ಇದು ಈ ಮಾರುಕಟ್ಟೆ ವಿಚಾರಕರು ಇವೆಲ್ಲ ಗ್ರೂಪ್ ಸಿ ಬರ್ತಾ ಹೋಗುತ್ತೆ. ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳು ಟೋಟಲ್ 35, ದ್ವಿತೀಯ ದರ್ಜೆ 30, ಮಾರಾಟ ಸಹಾಯಕರು 75. ಟೋಟಲ್ ಬಂದ್ಬಿಟ್ಟು ಕೃಷಿ ಮಾರಾಟ ಇಲಾಖೆಯಲ್ಲಿ 180 ಹುದ್ದೆಗಳಿದಾವೆ. ಅದೇ ತರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದ್ರೆ ಇಲ್ಲಿ ಒಟ್ಟು ಪ್ರಥಮ ದರ್ಜೆ ಸಹಾಯಕರು ಬಂದು 50 ಹುದ್ದೆಗಳಿವೆ. ಪೇ ಸ್ಕೇಲ್ ನ ನೀವು ನೋಡಬಹುದು. ಅದೇ ತರ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಖಾಲಿ ಇಲ್ಲಿ ಗ್ರಂಥಪಾಲಕ ಹುದ್ದೆಗಳಿದಾವೆ. ಈ ಪೇ ಸ್ಕೇಲ್ ನ ನೋಡಬಹುದು. ಟೋಟಲ್ 10 ಹುದ್ದೆಗಳಿದಾವೆ. ಅದೇ ತರ ಇಲ್ಲಿ ನಾನು ಹೇಳಿದೆ ಹುದ್ದೆಗಳ ವಿವರ ಹೇಳಿದೆ. ಇಲ್ಲಿ ಈ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಏನೇನೋ ವಿದ್ಯಾರ್ಥಿ ಆಗಿರ್ಬೇಕು ಅಂತ ಬಂದ್ರೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಒಂದು ಡಿಗ್ರಿನ ಪಡೆದಿರ್ಬೇಕು. ಅಂತವ್ರು ಅಪ್ಲೈ ಮಾಡೋದು. ಪ್ರಥಮ ದರ್ಜೆಯಲ್ಲಿ ಬಂದು ಕೋರ್ಟ್ ಕ್ಲರ್ಕ್, ರೆವಿನ್ಯೂ ಇನ್ಸ್ಪೆಕ್ಟರ್, ಗ್ರೂಪ್ ಸಿ ಹುದ್ದೆಗಳು ಬಂದ್ಬಿಟ್ಟು ನೀವು ಡಿಗ್ರಿನ ಆಗಿರ್ಬೇಕು. ಇಲ್ಲಿ ಸಹಾಯಕ ಗ್ರೂಪ್ ಸಿ ಮತ್ತೆ ಪ್ರಥಮ ದರ್ಜೆ ಸಹಾಯಕರು ಇವೆಲ್ಲ ಬಂದ್ರೆ ನೀವು ಡಿಗ್ರಿ ಆಗಿರ್ಬೇಕಾಗತ್ತೆ. ದ್ವಿತೀಯ ದರ್ಜೆ ಸಹಾಯಕರು ಬಂದ್ರೆ ಮಾರಾಟ ಸಹಾಯಕರು ಮತ್ತೆ ಕಿರಿಯ ಸಹಾಯಕರು ಬಂದ್ರೆ ದ್ವಿತೀಯ PUC ಪಾಸ್ ಆಗಿರ್ಬೇಕಾಗತ್ತೆ. CBSE ಅಥವಾ ICSE ಯಾವುದೇ ಮಂಡಳಿಯಿಂದ ಈ ಯಾವುದೇ ಪರೀಕ್ಷಾ ಪ್ರಾಧಿಕಾರದಿಂದ 12th ಪಾಸ್ ಆಗಿರಬೇಕಾಗತ್ತೆ. ಇಲ್ಲಿ ಅಥವಾ 3 ವರ್ಷಗಳ ಡಿಪ್ಲೊಮಾ ಆದ್ರೂ, ITI ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಆದ್ರೂ, JOC ಇವೆಲ್ಲ ಆದ್ರೂ, JLDC ಆದ್ರೂ ಅಪ್ಲೈ ಮಾಡ್ಬೋದು. ಇದರಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಬಂದಿದೆ. ಇದರಲ್ಲಿ ಏನಂತಂದ್ರೆ
ನೀವು ಡಿಗ್ರಿ ಆಗಿರ್ಬೇಕು ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ, ಅಥವಾ 10th ಪ್ಲಸ್ 2 ಅಂತಂದ್ರೆ ICSE ಅಥವಾ CBSE ಅಲ್ಲಿ PUC ಅಥವಾ 12th ಅಥವಾ ಓಪನ್ ಸ್ಕೂಲ್ JOC JLC ಆದವರೆಲ್ಲ ಅಪ್ಲೈ ಮಾಡ್ಬೋದು. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಅದೇ ತರ ನಿರ್ವಾಹಕ ಬಂದ್ರೆ ಇಲ್ಲಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ಏನಂತಂದ್ರೆ ಅಥವಾ 10th ಅಲ್ಲಿ ಪಾಸ್ 12th ಅಲ್ಲಿ ಪಾಸ್ ಆಗಿರ್ಬೇಕು. ICSE CBSE ಇಂದ ಪಾಸ್ ಆದ್ರೂ ನಡೆಯುತ್ತೆ. ಅದೇ ಅಥವಾ ತಾಂತ್ರಿಕ ಶಿಕ್ಷಣ ಅಂದ್ರೆ ಡಿಪ್ಲೊಮಾದಲ್ಲಿ 3 ವರ್ಷ ಪಾಸ್ ಆಗಿರ್ಬೇಕು, ಅಂತವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ಅವ್ರ ಹತ್ರ ಏನಂತ ನಿರ್ವಾಹಕರಿಗೆ ಲೈಸೆನ್ಸ್ ಇರ್ಬೇಕಾಗತ್ತೆ, ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಬಂತು ಬ್ಯಾಡ್ಜ್ ಇದಿರ್ಬೇಕಾಗತ್ತೆ. ಅವ್ರಿಗೆ ಏನಂತಂದ್ರೆ ಫಿಸಿಕಲ್ ಟೆಸ್ಟ್ ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಿಸಿಕಲ್ ಟೆಸ್ಟ್ ಪ್ರಕಾರ ಅವರ ಹೈಟ್ ಎಷ್ಟಿರ್ಬೇಕು, ಮತ್ತೆ ಮಹಿಳೆಯರಿಗೆ ಎಷ್ಟು ಹೈಟ್ ಇರ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಹಾಯಕ ಲೆಕ್ಕಿಗ ಹುದ್ದೆ ಬಂದ್ರೆ ಇಲ್ಲಿ ವಿಶ್ವವಿದ್ಯಾಲಯದಿಂದ BCom ಆಗಿರ್ಬೇಕು. ಸಹಾಯಕ ಲೆಕ್ಕಿಗ ಹೋದ್ರೆ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು. ಕಂಪ್ಯೂಟರ್ ಜ್ಞಾನನ ನಾಲೆಜ್ ಇರ್ಬೇಕಾಗತ್ತೆ. ಅದೇ ತರ ಕಿರಿಯ ಅಧಿಕಾರಿ QAD ಅಂತ MSc ಕೆಮಿಸ್ಟ್ರಿ ಆಗಿರ್ಬೇಕು. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಬಂದ್ರೆ BE BTech ಕೆಮಿಕಲ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ MSc ಕೆಮಿಸ್ಟ್ರಿ ಆದರೂ ಅಪ್ಲೈ ಮಾಡಬಹುದು. ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಬಂದ್ರೆ ಎನಿ ಡಿಗ್ರಿ ವಿತ್ PG ಇದ್ದವರು ಅಪ್ಲೈ ಮಾಡಬಹುದು. ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಥವಾ BA ಅಥವಾ MBA ನಲ್ಲಿ. ಸಹಾಯಕ ಗ್ರಂಥಪಾಲಕ ಬಂದ್ರೆ ಅವರು ಈ MSc ಇನ್ ಲೈಬ್ರರಿ ಸೈನ್ಸ್ ನ ಆಗಿರ್ಬೇಕು, ಅಂತವ್ರು ಅಪ್ಲೈ ಮಾಡಬಹುದು. ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರ್ಬೇಕಾಗತ್ತೆ. ಗ್ರಂಥಪಾಲಕ ಹುದ್ದೆ ಬಂದ್ರೆ ಗ್ರೂಪ್ C ಅದರಲ್ಲೂ MSc ಇನ್ ಲೈಬ್ರರಿ ಅಥವಾ MSc ಈ ಲೈಬ್ರರಿ ಮಿನಿಮಮ್ 55% ಇಂದ ಪಾಸ್ ಆಗಿರ್ಬೇಕು. ಅದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಬಂದ್ರೆ ಇಂಜಿನಿಯರಿಂಗ್ ಆದವರು ಅಪ್ಲೈ ಮಾಡಬಹುದು, MCA ಆದವರು ಅಪ್ಲೈ ಮಾಡಬಹುದು. ಸಹಾಯಕ ಇಂಜಿನಿಯರ್ ಬಂದ್ರೆ ಸಿವಿಲ್ ಇಂಜಿನಿಯರ್ ಆದವರು ಅಪ್ಲೈ ಮಾಡಬಹುದು. ಸಹಾಯಕ ಅಭ್ಯಂತರು ಬಂದ್ರೆ ಇವರು ಸಿವಿಲ್ ಆದವರು BE ಇನ್ ಸಿವಿಲ್ ಆದವರು ಅಪ್ಲೈ ಮಾಡಬಹುದು. ಮಾರುಕಟ್ಟೆ ಮೇಲ್ವಿಚಾರಕರು ಬಂದ್ರೆ BSc ಇನ್ ಅಗ್ರಿ ಇನ್ ಮಾರ್ಕೆಟಿಂಗ್ ಅಥವಾ BSc ಹೋಮ್ ಸೈನ್ಸ್ ಅಥವಾ ಅಗ್ರಿ ಆದವರು ಇಲ್ಲಿ ಅಪ್ಲೈ ಮಾಡಬಹುದು. ಮಾರುಕಟ್ಟೆ ಮೇಲ್ವಿಚಾರಕರು ಬಂದ್ರೆ ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕಕ್ಕೆ ನಾನು ಏನಂದ್ರೆ ಫಿಸಿಕಲ್ ಟೆಸ್ಟ್ ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪುರುಷರಿಗೆ ಇಷ್ಟು ಹೈಟ್ ಇರಬೇಕು, ಇಷ್ಟು ತೂಕ ಇರಬೇಕು, ಅಥವಾ ಮಹಿಳೆಯರಿಗೆ ಇಷ್ಟು ಹೈಟ್ ಇರಬೇಕು, ಇಷ್ಟು ತೂಕ ಇರಬೇಕಾಗತ್ತೆ. ಇಲ್ಲಿ ಇವೆಲ್ಲ ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು 38 ವರ್ಷದ ತನಕನೂ ಅಪ್ಲೈ ಮಾಡಬಹುದು. ಇಲ್ಲಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಬಂದ್ರೆ ಇಲ್ಲಿ 5 years ಏಜ್ ರಿಲ್ಯಾಕ್ಸೇಷನ್ ಪ್ರಕಾರ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ ಜನರಲ್ ಕ್ಯಾಂಡಿಡೇಟ್ಸ್ ಬಂದ್ರೆ 38 ವರ್ಷ ತನಕ, 2A 2B 3A 3B ಬಂದ್ರೆ 41 ವರ್ಷ ತನಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ರೆ 43 ವರ್ಷ ತನಕ, ಮತ್ತೆ ಮಾಜಿ ಸೈನಿಕರಿಗೆ ಮತ್ತೆ NCC ಮಾಡಿದವರಿಗೆ ಅವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್, ಮತ್ತೆ ವಿಧವೆಯರಾದಲ್ಲಿ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಿಂಗೆ ಎಲ್ಲ ಇದೆ. ಇಲ್ಲಿ ಆನ್ಲೈನ್ ಮುಖಾಂತರ ನೀವು KEA ವೆಬ್ಸೈಟ್ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಬಂದ್ಬಿಟ್ಟು 8/10/2025 ರಿಂದ 31/10/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ನೀವು ಲಾಸ್ಟ್ ಡೇಟ್ ನ ಬಂದ್ರೆ 1/11 ಲಾಸ್ಟ್ ಒಳಗಡೆ ನೀವು ಫೀನ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಫೀನ ಬಂದ್ಬಿಟ್ಟು ಎಲ್ಲಾ ಹುದ್ದೆಗಳಿಗೆ ಬಂದು ನೀವು ಫೀನ ಪೇಮೆಂಟ್ ನ ಬಂದ್ಬಿಟ್ಟು ಯಾವುದೇ ಹುದ್ದೆಗಳಿಗೆ ಇಲ್ಲಿ 750 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಜನರಲ್ ಅಂತಂದ್ರೆ ಜನರಲ್ ಪ್ಲಸ್ ಪ್ರವರ್ಗ 2 OBC ಬಂದ್ರೆ 750 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಂದ್ರೆ 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದರಲ್ಲಿ PWD ಕ್ಯಾಂಡಿಡೇಟ್ಸ್ ಬಂದ್ರೆ 250 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಯಾವ ರೀತಿ ನಿಮ್ಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ ಅಂತಂದ್ ಬಂದ್ರೆ ನೀವು ಇಲ್ಲಿ ಎಲ್ಲಾ ಒಂದು ಹುದ್ದೆಗಳಿಗೆ ನೀವು ಕನ್ನಡ ಭಾಷೆ ಪರೀಕ್ಷೆನ ಕಂಪ್ಲೀಟ್ ಆಗಿ ಬರೀಲೇಬೇಕಾಗತ್ತೆ. ಇಲ್ಲಿ ಕೆಲವೊಂದು ಸಿವಿಲ್ ಅವರಿಗೆ ಎಲ್ಲ ಒಂದ್ ಸ್ವಲ್ಪ ಏನಂತಂದ್ರೆ ಅವರ ಒಂದು ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಬ್ಜೆಕ್ಟ್ ಮಾತ್ರ ಸೇಮ್ ಇರುತ್ತೆ, ಉಳಿಕಿದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ನೀವು ಇದು ಎಕ್ಸಾಮ್ ನ ಬರಿಬೇಕಂತಂದ್ರೆ OMR ಶೀಟ್ ಟೈಪ್ ಅಲ್ಲಿ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಅಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಇಲ್ಲಿ 5 ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಅಂದ್ರೆ ನೀವು ಅಟೆಂಡ್ ಮಾಡಿಲ್ಲ ಅಂತಂದ್ರೂ ನೀವು ಏನಂತಂದ್ರೆ 5ನೇದು ಟಿಕ್ ಮಾಡ್ಬೇಕಾಗತ್ತೆ. ನೀವು ಒಟ್ಟು 4ರಲ್ಲಿ ಒಂದು ಟಿಕ್ ಮಾಡ್ಬೇಕಾಗತ್ತೆ ಕರೆಕ್ಟ್ ಆಗಿ ಗೊತ್ತಿದ್ರೆ. ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ಏನಂತಂದ್ರೆ ಒಂದು 5ನೇ ಒಂದು ಮಾರ್ಕ್ ನ ಈ ಒಂದು ಎಕ್ಸಾಮ್ ನಲ್ಲಿ ಮಾಡಿದ್ದಾರೆ, ಅದನ್ನ ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಆ 5ನೇದು ಒಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಏನಂತಂದ್ರೆ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ. 1/4 ಆಫ್ ದ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ. ಇಲ್ಲಿ ಯಾವೆಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ನ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಬೇಕಂತ ಅದ್ರ ಬಗ್ಗೆ
ಮಾಹಿತಿ ನೀಡ್ತಾ ಹೋಗ್ತೇನೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸ್ಪೆಷಲೈಸೇಷನ್ ಬಿ ಇನ್ ಸಿವಿಲ್, MS ಇನ್ ಲೈಬ್ರರಿ ಇದ್ದವರಿಗೆ ಸ್ಪೆಸಿಫಿಕ್ ಪೇಪರ್ ಯಾವ್ಯಾವ್ದಿದೆ ಅಂತ ನೀವು ನೋಡ್ಕೋಬಹುದು. ಕೆಲವೊಂದು ಪೇಪರ್ ಸೇಮ್ ಇರುತ್ತೆ, ಅವರಿಗೆ ಕೆಲವೊಂದು ಪೇಪರ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೀವು ಅವರಿಗೆ ಯಾವ್ದಾವ್ದೆಲ್ಲ ಸಿಲೆಬಸ್ ಇರ್ತಾ ಹೋಗುತ್ತೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಫಸ್ಟ್ ಏನಂತಂದ್ರೆ ಯಾವ ಒಂದೊಂದು ಹುದ್ದೆಗೆ ಒಂದೊಂದ್ ತರ ಸೆಲೆಕ್ಷನ್ ಇದೆ ಕೆಲವೊಂದು. ಇಲ್ಲಿ ಮಾಜಿ ಸೈನಿಕರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಎಲ್ಲ ಈ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅವರಿಗೆಲ್ಲ. ಇಲ್ಲಿ ನಿಮ್ಗೆ ಮೇನ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮಗೆ. ಏನಂತಂದ್ರೆ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು ಮಾಜಿ ಸೈನಿಕರಾಗಿದ್ರೆ ನೀವು ನೀವು ಮಾಜಿ ಸೈನಿಕರಾದ್ರೆ ಅದರ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದ್ರೆ ನೀವು ಮೀಸಲಾತಿ ಬೇಕಂತಂದ್ರೆ ಅದರ ಇನ್ಕಮ್ ಸರ್ಟಿಫಿಕೇಟು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಗ್ರಾಮೀಣ ಮೀಸಲಾತಿ ಬಂದ್ರೆ ನಿಮ್ಮ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ನಿಮ್ಗೆ ಮೀಸಲಾತಿ ಬೇಕಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ. ವಿಧವೆಯರಾಗಿದ್ದಲ್ಲಿ ವಿಧವೆ ಪ್ರಮಾಣ ಪತ್ರ, ಮತ್ತೆ ಜಿಲ್ಲಾ ತೃತೀಯ ಲಿಂಗ ಆದ್ರೆ ಅವರ ಒಂದು ಮ್ಯಾಜಿಸ್ಟ್ರೇಟ್ ಇಂದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನೋಟಿಫಿಕೇಶನ್ ನ ಓದ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.